ಅಂತ ವೀಡಿಯೋಸ್ ನಾನು ಎಡಿಟ್ ಮಾಡಿ ನಿಮಗೆ ಅದು ಕಷ್ಟ ಆಗುತ್ತೆ. ಕಲರು. ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗ್ ಆಲ್ರೆಡಿ ನೀವು ನೋಡ್ತೀರಾ ತಮ್ಮನೇಲಿ. ಇನ್ಶಾರ್ಟ್ ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡಬೇಕನ್ನೋದು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ಥರ ಎಡಿಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು. ಸೊ ಜಾಸ್ತಿ ಮಾತಾಡೋದು ಬೇಡ. ಈಗ ಸ್ಕ್ರೀನ್ ರೆಕಾರ್ಡ್ರು ಆನ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನನ್ನ ಫೋನಲ್ಲಿರೋಂಥ ಇನ್ಶಾರ್ಟ್ ಆ್ಯಪ್ನ ಓಪನ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಇನ್ಶಾರ್ಟ್ ಆ್ಯಪು ಓಪನ್ ಮಾಡಿದ ತಕ್ಷಣ ವಿಡಿಯೋ, ಫೋಟೋ, ಕೊಲಾಜ್ ಅಂತ ಬಂದಿದೆ. ಕ್ರಿಯೇಟ್ ನ್ಯೂ ಅಂತ. ಸೊ ನಮಗೆ ಬೇಕಾಗಿರೋದು ವಿಡಿಯೋ ಅಲ್ವಾ? ಸೊ ವಿಡಿಯೋ ಕ್ಲಿಕ್ ಮಾಡೋಣ. ಇದು ಆಲ್ರೆಡಿ ಡ್ರಾಫಲ್ಲಿರೋಂಥ ವೀಡಿಯೋಸ್ ನಾನು ಎಡಿಟ್ ಮಾಡಿ ಇಕ್ಕಿರೋಂಥ ವೀಡಿಯೋಸ್. ಈಗ ಹೊಸದಾಗಿ ವಿಡಿಯೋ ಎಡಿಟ್ ಮಾಡೋದಲ್ವಾ? ಸೊ ಇದನ್ನು ಕ್ಲಿಕ್ ಮಾಡಬೇಕು, ಪ್ಲಸ್ ಸಿಂಬಲ್ನ. ಸೊ ಇಲ್ಲಿ ನೀವು ನೋಡ್ಬೋದು ವಿಡಿಯೋ, ಫೋಟೋ, ಆಲ್ ಅಂತಿದೆ. ಸೊ ಫೋಟೋಸ್ ಅಂದರೆ ಫೋಟೋಸ್ ಮಾತ್ರ ಬರುತ್ತೆ, ಆಲ್ ಅಂದರೆ ಫೋಟೋಸ್ ಮತ್ತು ವೀಡಿಯೋಸ್ ಎರಡೂ ಬರುತ್ತೆ. ಸೊ ಇದರಲ್ಲಿ ಕೆಲವು ವೀಡಿಯೋಸ್ ನಮ್ಗೆ ಯಾವ ವಿಡಿಯೋ ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ವಿಡಿಯೋನ ನಾವು. ಸೊ ನಾನು ಸ್ವಲ್ಪ ವೀಡಿಯೋಸ್ನ ಕ್ಲಿಕ್ ಮಾಡ್ತೀನಿ. ಈ ಥರ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಇಲ್ಲಿ ಗ್ರೀನ್ ಕಲರ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಸೊ ನೀವು ನೋಡ್ಬೋದು ಆಲ್ರೆಡಿ ಬಂದಿದೆ ಅಲ್ವಾ? ನಾವು ಕ್ಲಿಕ್ ಮಾಡಿದಷ್ಟು ಬಂದಿದೆ. ಇದಾದಮೇಲೆ ಯೂಟ್ಯೂಬ್ಗೆ ಸೈಜ್ ಅನ್ನೋದಿರುತ್ತೆ. ಸೊ ಆ ಸೈಜ್ ಎಲ್ಲಿ ಅಂದರೆ ಇಲ್ಲಿ ಕ್ಯಾನ್ವಾಸ್ ಅನ್ನೋ ಆಪ್ಷನಲ್ಲಿ ಇರುತ್ತೆ. ಸೊ ನೀವು ನೋಡ್ಬೋದು ಶಾರ್ಟ್ ವೀಡಿಯೋಸ್ಗಾದರೆ ಈ ಸಿಂಬಲ್, ಮಾಮೂಲಿ ಯೂಟ್ಯೂಬ್ ವೀಡಿಯೋ, ಲೆಂತಿ ವೀಡಿಯೋಸ್ಗೆಲ್ಲ ಆದರೆ ಇದನ್ನು ಜಸ್ಟ್ ಯೂಟ್ಯೂಬ್ ಸಿಂಬಲ್ಸೇ ಇದೆ, ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಸೊ ಅದು ಕ್ಲಿಕ್ ಮಾಡಿ ಇಲ್ಲಿ ಜಸ್ಟ್ ಒಂದು ಕ್ಲಿಕ್ ಕೊಟ್ಟರೆ ಸಾಕು. ಸೊ ಅದೇ ವೈಸ್ ಸೈಜ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗೆ ಇವಾಗ ಇದು ತುಂಬ ಲೆಂತಿಯಾಗಿದೆ, ನಿಮಗೆ ಶಾರ್ಟಾಗಿ ಬೇಕು ಅಂದರೆ ಈ ಥರ ಕ್ಲಿಕ್ ಮಾಡಿ, ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ಇಲ್ಲಿಗೆ ಡ್ರ್ಯಾಗ್ ಮಾಡಬೇಕು. ಮತ್ತು ಇದನ್ನು ಇಲ್ಲಿಗೆ ಡ್ರ್ಯಾಗ್ ಮಾಡಿದ್ರೆ ನೀವೇ ನೋಡ್ಬೋದು ಶಾರ್ಟ್. ಅವಾಗ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಲೆಂತ್ ಇಷ್ಟೇ. ಅದು ಕ್ಲಿಕ್ ಮಾಡಿ ಈ ಥರ ಮಾಡಿದ್ರೆ ಶಾರ್ಟ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ನಿಮಗೆ ಅದು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸೊ ಈಗ ಕ್ಲಿಕ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಆಪ್ಷನ್ಸ್ ಸುಮಾರಿದೆ. ಸೊ ಪ್ರೀ ಕಟ್ಟಿಂಗ್ ಅನ್ನೋ ಇಲ್ಲಿ ಸಿಸರ್ ಆಪ್ಷನ್ ಇದೆ, ನೀವೇ ನೋಡ್ಬೋದು ಸಿಸರ್ ಆಪ್ಷನ್ ಇದೆ, ಪ್ರೀ ಕಟ್ಟಿಂಗ್ ಅಂತ. ಸೊ ಇದರಲ್ಲಿ ನೋಡ್ಬೋದು ನಿಮಗೆ ಇವಾಗ ಇಷ್ಟುದ್ದ ಇದೆ ವಿಡಿಯೋ. ಓಕೆನಾ? ಸೊ ನಿಮಗೆ ಶಾರ್ಟ್ ಆಗಬೇಕು ಅಂದರೆ ಜಸ್ಟ್ ಈ ಥರ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು. ಇಲ್ಲಿ ಆಲ್ರೆಡಿ ನೀವು ನೋಡ್ಬೋದು ಟೈಮಿಂಗ್ಸ್ ಕೂಡ ತೋರಿಸ್ತಾ ಇದ್ದಾರೆ 19.8 ಅಂತ. ಸೊ ನಿಮ್ಗೆ ಇಷ್ಟಕ್ಕೆ ಸಾಕು ಅಂದರೆ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ನೀವೇ ನೋಡ್ಬೋದು ಅಷ್ಟೇ ಇದೆ ವಿಡಿಯೋ. ಆಗೆಷ್ಟು ಲೆಂತಿಯಾಗಿತ್ತು, ಈಗ ಕಟ್ ಆಗಿದೆ ಆಲ್ರೆಡಿ. ಸೊ ನೀವಿಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕಟ್ ಅನ್ನೋ ಆಪ್ಷನ್ ಮಾಡಿದ್ರೆ ಈ ಥರ. ಸೊ ಸ್ಪ್ಲಿಟ್ ಅಂದರೆ ಆ ಕಡೆ ಈ ಕಡೆ ಎರಡು ಡಿವೈಡ್ ಆಗುತ್ತೆ. ಕಟ್ ಅಂದರೆ ಈ ಥರ, ಇಲ್ಲ ಟ್ರಿಮ್ ಅಂದರೆ ಈ ಥರ. ಸೊ ನಮಗೆ ಟ್ರಿಮ್ಮಿಂಗ್ ಬೇಕಾಗಿರೋದ್ರಿಂದ ಸೊ ನಾವು ಈ ಥರ ಮಾಡಿಕೊಂಡ್ರೆ ಸೊ ಇಷ್ಟು ಚಿಕ್ಕದಾಗುತ್ತೆ. ಇಲ್ಲ ನಿಮ್ಗೆ ಅದು ಕಷ್ಟ ಆದರೆ ಜಸ್ಟ್ ನಾನು ಫಸ್ಟ್ ತೋರಿಸೋ ಹಾಗೆ ಸುಮ್ಮನೆ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು, ಶಾರ್ಟ್ ಆಗಿಬಿಡುತ್ತೆ. ನೋಡ್ಬೋದು ನೀವು ಇಷ್ಟು ವಿಡಿಯೋ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಕಟ್ ಮಾಡಬೇಕು, ಲೆಂತಿ ವಿಡಿಯೋ ಇರೋದನ್ನ ಯಾವ ಥರ ಶಾರ್ಟ್ ಮಾಡಬೇಕು ಅಂತ. ಈಗ ನೆಕ್ಸ್ಟ್ ಬಂದು ಈಗ ವಾಯ್ಸು ಅಂದರೆ ಇವಾಗ ನಾವೆಲ್ಲಾದರೂ ಮಾತಾಡೋದಾಗಲಿ, ಈ ವಿಡಿಯೋ ಮಧ್ಯದಲ್ಲಿ ಇವಾಗ ನಮ್ಮ ಅಜ್ಜಿ ಇಲ್ಲ ಹಸುಗಳು, ಕೋಳಿಗಳು ಸೌಂಡು, ಇಲ್ಲ ಗಾಡಿಗಳ ಸೌಂಡು, ಆ ಥರ ವಾಯ್ಸ್ನ ರಿಮೂವ್ ಯಾವ ಥರ ಮಾಡೋದು ಅಂತ. ಸೊ ಇವಾಗ ನಾನು ಇಲ್ಲಿ ಪ್ಲೇ ಮಾಡ್ತಾಯಿದ್ದೀನಿ, ನೀವೇ ನೋಡ್ಬೋದು ಎಷ್ಟು ಸೌಂಡ್ ಬರ್ತಾ ಇದೆ ಅಂತ. ಸೊ ಇದನ್ನೆಲ್ಲ ಯಾವ ಥರ ನಾವು ತೆಗಿಬೇಕು ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ಇಲ್ಲೊಂದು ವಿಡಿಯೋ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಆಪ್ಷನ್ ಆಡಿಯೋ ಅಂತಿದೆ. ಸೊ ಆಡಿಯೋ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್, ಎಫೆಕ್ಟ್ಸ್, ರೆಕಾರ್ಡ್ ಅಂತಿದೆ ಅಲ್ವಾ? ಸೊ ನೀವೇನಾದರೂ ಈಗ ರೆಕಾರ್ಡ್ ಆಪ್ಷನ್ ಅಂದರೆ ಜಸ್ಟ್ ಇಲ್ಲಿ ನೋಡಿ, ನಾನು ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ರೆಕಾರ್ಡ್ ಮಾಡೋದು ಅಂತ. ಇಲ್ಲಿ ಕ್ಲಿಕ್ ಮಾಡಿ ಟೈಮಿಂಗ್ ಬರುತ್ತೆ 1 2 3. ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಅಷ್ಟೇ. ಸೊ ಸೆಲೆಕ್ಟ್ ಮಾಡಿ. ಈಗ ನೀವು ನೋಡ್ಬೋದು ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಅದರ ಹಿಂದೆಗಡೆ ಗುರ್ ಅಂತ ಸೌಂಡ್ ಬರ್ತಾ ಇದೆ. ಆ ಸೌಂಡ್ನ ಯಾವ ಥರ ತೆಗಿಬೇಕು ಅಂತ ಈಗ ತೋರಿಸ್ತೀನಿ. ಈಗ ಜಸ್ಟ್ ಅದ್ರ ಮೇಲೆ ಹೋಗಿ ಇಲ್ಲಿ ನೀವು ನೋಡ್ಬೋದು 100 ಎಲ್ಲದಲ್ಲೂ 100 ಸೌಂಡ್ ಬರ್ತಾಯಿದೆ. ಜಸ್ಟ್ ಆ ವಿಡಿಯೋನ ಈ ಥರ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಬಟನ್ ಗೊತ್ತಾಗುತ್ತೆ. ನೀವು ನೋಡ್ಬೋದು ವಾಲ್ಯೂಮ್ 100 ಇದೆ. ಸೊ ನಿಮ್ಗೆ ಯಾವುದು ಸೌಂಡ್ ಬೇಡ ಅನಿಸುತ್ತೋ ಸೊ ಈ ಕಡೆ ಬಂದರೆ ಫುಲ್ ಮ್ಯೂಟ್ ಆಗೋಗುತ್ತೆ. ಇಲ್ಲ ನಾನು ಮಾತಾಡೋದು ಕೇಳಿಸ್ಬೇಕು, ಸೌಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಾದರೂ ಹಾಕಿದ್ರೆ ಅದು ಕೇಳಿಸ್ಬೇಕಂದ್ರೆ ಜಸ್ಟ್ ಇಷ್ಟಕ್ಕೆ ಇಕ್ಕೊಂಡ್ರೆ ಸಾಕು. ಇಲ್ಲ ನಾನು ಮಾತಾಡೋದು ತುಂಬ ಸ್ಲೋ ಇದೆ ಅಂತ ಏನಾದರೂ ಅನಿಸಿದ್ರೆ ಫುಲ್ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಫುಲ್ ತುಂಬ ಸೌಂಡ್ ಕೇಳಿಸುತ್ತೆ. ಸೊ ನಮಗಿವಾಗ ರಿಮೂವ್ ಮಾಡಬೇಕು ಬ್ಯಾಕ್ಗ್ರೌಂಡ್ ವಾಯ್ಸ್ ಬರೋದನ್ನ. ಸೊ ನೀವು ಜಸ್ಟ್ ಈ ಥರ ಮಾಡಿಬಿಡಿ.
ಈಗ ವಾಲ್ಯೂಮ್ 0 ಆಗಿದೆ. ಯಾವ ವೀಡಿಯೋಗೆ ಬೇಕೋ ಜಸ್ಟ್ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು, ಮ್ಯೂಟ್ ಆಗೋಗುತ್ತೆ ವಾಯ್ಸ್. ನಿಮಗೆ ನೋಡ್ಕೊಬೋದು ಯಾವ ವೀಡಿಯೋಗೆ ಬೇಕು ಅಂತ. ಜಸ್ಟ್ ಆ ವಿಡಿಯೋ ಮೇಲೆ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು. ಆಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ಸೊ ನೀವು ಇವಾಗ ನೋಡ್ಬೋದು. ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ಏನು ಸೌಂಡ್ ಕೂಡ ಕೇಳಿಸ್ತಾರ ನಿಮಗೆ. ಅಲ್ಲಿ ಮತ್ತೊಂದು ನಿಮ್ಗೆ ಯಾವ ಥರ ಅದೇನೋ ಕಷ್ಟ ಅನಿಸ್ತು ಅಂದರೆ ಜಸ್ಟ್ ಕ್ಲಿಕ್ ಮಾಡಿ ಮತ್ತೆ ತಿರ್ಗಾ ಆಡಿಯೋ ಆಪ್ಷನ್ಗೆ ಹೋಗಿ ಜಸ್ಟ್ ಅಲ್ಲಿ ವಾಲ್ಯೂಮ್ ಬಟನ್ ಮೇಲೆ ಇದು ಮಾಡಿದ್ರೆ ಈಗ ನಿಮ್ಮ ನಾನು ತೋರಿಸ್ದಂಗೆ ಇವಾಗೆಲ್ಲ 0 ಆಗಿಬಿಟ್ಟಿದೆ. ಸೊ 0 ಬೇಡ ಅಂದ್ಬಿಟ್ಟು ಈ ಥರ ಫುಲ್ ಮಾಮೂಲಿಗೆ ನಾನು ತರ್ತೀನಿ. ಸೊ ನಿಮ್ಗೆ ಅದು ಕಷ್ಟ ಆದರೆ ಇಲ್ಲಿ ಎಕ್ಸ್ಟರ್ನಲ್ ಆಡಿಯೋ ಅಂತ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರ ರೆಕಾರ್ಡು ಎಫೆಕ್ಟ್ ಎಲ್ಲ ಬಂದಿದೆ ಅಲ್ವಾ. ಇಲ್ಲಿ ಎಕ್ಸ್ಟರ್ನಲ್ ಅಂದರೆ ನಮ್ಮದು ಸೌಂಡ್ ಕೇಳಿಸುತ್ತೆ. ಸೊ ಅದನ್ನು ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತಲ್ವ, ಡಿಲೀಟ್ ಮಾಡಿ ಇಲ್ಲಿ ಕ್ಲಿಕ್ ಆಪ್ಷನ್ ಇದೆ. ಸೊ ಕ್ಲಿಕ್ ಮಾಡಿದ್ರೆ ಸೌಂಡ್ ಏನು ಕೇಳಿಸಲ್ಲ. ನಿಮಗೆ ವಾಯ್ಸ್ ಓವರ್ ಏನು ಕೊಡಬೇಕಂದ್ರೆ ವಾಯ್ಸ್ ಓವರ್ ಕೂಡ ಕೊಡ್ಬೋದು. ಎಲ್ಲಿ ಅಂದರೆ ಇಲ್ಲಿ ರೆಕಾರ್ಡ್ ಇದೆಯಲ್ಲ. ಸೊ ಇವಾಗ ಆಲ್ರೆಡಿ ನಾನು ಅದು ತೋರಿಸ್ತೀನಿ, ಮತ್ತೆ ತೋರಿಸ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ 1 2 3 ಅಂತ ಸ್ಟಾರ್ಟ್ ಆಗುತ್ತೆ. ನೀವು ಏನು ಹೇಳ್ಬೇಕು ಅಂದ್ಕೊಂಡ್ರೆ ಹೇಳ್ಬೋದು. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವಿಡಿಯೋ ಬಂದು ಡೈಲಿ ರೋಟೀನ್ ವಿಡಿಯೋ ಆಗಿರುತ್ತೆ. ಜಸ್ಟ್ ಸ್ಟಾಪ್. ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈಗ ನೀವು ನೋಡ್ಬೋದು. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವಿಡಿಯೋ ಬಂದು ಡೈಲಿ ರೋಟೀನ್ ವಿಡಿಯೋ ಆಗಿರುತ್ತೆ. ಜಸ್ಟ್ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. ಸೊ ನೀವೇನಾದರೂ ಇಲ್ಲಿ ತಪ್ಪು ಹೇಳ್ಬಿಟ್ಟಿದ್ದೀರಾ ರೆಕಾರ್ಡಲ್ಲಿ ಅಂದರೆ ಅದನ್ನು ಕ್ಲಿಕ್ ಮಾಡಿ ಜಸ್ಟ್ ಈ ಥರ ಡ್ರ್ಯಾಗ್ ಮಾಡಿ. ಅಂದರೆ ಎಲ್ಲಿ ಮಿಸ್ಟೇಕ್ ಆಗಿರುತ್ತೋ ಅಲ್ಲಿ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸೊ ಆ ಮಿಸ್ಟೇಕ್ ಹೊರಟೋಗುತ್ತೆ. ಆ ಡ್ರ್ಯಾಗ್ ಮಾಡಿದ್ಮೇಲೆ ಕೂಡ ಸೆಲೆಕ್ಟ್ ಮಾಡಿ ಮತ್ತೆ ಡ್ರ್ಯಾಗ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಲೇಬೇಕು, ಇಲ್ಲಾಂದರೆ ಅದು ಬರಲ್ಲ. ಸೊ ಕ್ಲಿಕ್ ಮಾಡಿದಾಗ ಜಸ್ಟ್ ನೋಡಿ ಈಗ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವಿಡಿಯೋ ಬಂದು ಡೈಲಿ ಅಷ್ಟೇ. ಗೊತ್ತಾಯ್ತಾ ಫ್ರೆಂಡ್ಸ್? ಈಗ ಮತ್ತೆ ಇವಾಗ ಏನಂದರೆ ಮ್ಯೂಸಿಕ್ ಹಾಕೋದು. ಮ್ಯೂಸಿಕ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಈಗ ಜಸ್ಟ್ ನಾನು ಆಲ್ರೆಡಿ ಇಲ್ಲಿ ಕ್ಲಿಕ್ ಮಾಡೀನಿ. ಇಲ್ಲಿ ನನಗೆ ಮ್ಯೂಸಿಕ್ ಬೇಕು. ಸೊ ಆಡಿಯೋಗೆ ಹೋಗಿ ಇಲ್ಲಿ ಮೈ ಮ್ಯೂಸಿಕ್ ಅಂತಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೈ ಮ್ಯೂಸಿಕ್ ಅಂತಿದೆ. ನೀವು ನೋಡ್ಬೋದು ಆಲ್ರೆಡಿ ಮ್ಯೂಸಿಕ್ ಕೂಡ ಆ್ಯಡ್ ಆಗಿದೆ. ಈಗ ತುಂಬ ಮ್ಯೂಸಿಕ್ ಬಂದುಬಿಟ್ಟಿದೆ. ನನಗೆ ಜಸ್ಟ್ ಈ ಪಾರ್ಟಿಗೆ ಮಾತ್ರ ಬೇಕು, ಇಷ್ಟಕ್ಕೆ ಬೇಕು ವಿಡಿಯೋ. ಈಗ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಅಷ್ಟಕ್ಕೆ ಮಾತ್ರ ಮ್ಯೂಸಿಕ್ ಬೇಕು ಅಂದಾಗ ಜಸ್ಟ್ ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈಗ ನೀವು ನೋಡ್ಬೋದು ಈ ಕಡೆ ಡ್ರ್ಯಾಗ್ ಮಾಡಬೇಕು. ಓಕೆ, ಈ ಕಡೆ ಡ್ರ್ಯಾಗ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಮ್ಗೆ ಅಷ್ಟೇ ಸಿಗುತ್ತೆ. ಇಲ್ಲ ನನಗೆ ಇಲ್ಲಿಂದ ಈ ಕಡೆಯಿಂದ ಡ್ರ್ಯಾಗಿಂಗ್ ಬೇಕಂದರೆ ಅಷ್ಟೇ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡೋದು. ಜಸ್ಟ್ ಕ್ಲಿಕ್ ಮಾಡಿ ಈಗ ನೀವು ನೋಡ್ಬೋದು. ಸೊ ನಿಮ್ಗೆ ಆಲ್ರೆಡಿ ಈಗ ಮ್ಯೂಸಿಕ್ ಹಾಕೋದು ಕೂಡ ಗೊತ್ತಾಗಿದೆ, ಯಾವ ಥರ ಎಡಿಟ್ ಮಾಡಬೇಕು ಮ್ಯೂಸಿಕ್ನ ಅನ್ನೋದು ಗೊತ್ತಾಗಿದೆ. ಈಗ ಮ್ಯೂಸಿಕ್ ಜೊತೆ ನಮ್ಮ ವಾಯ್ಸ್ ಕೂಡ ಕೇಳಿಸ್ಬೇಕು ಅಂದರೆ ತಿರ್ಗಾ ಕ್ಲಿಕ್ ಮಾಡಿ ಎಡಿಟ್ ಆಪ್ಷನ್ಗೆ ಹೋಗಿ ಇಲ್ಲಿ ವಾಲ್ಯೂಮ್ ಬಟನ್ ಅಂತಿರುತ್ತೆ. ಸೊ ಫುಲ್ ವಾಲ್ಯೂಮ್ ಕಮ್ಮಿ ಇಕ್ಬೋದು, ಇಲ್ಲ ಜಾಸ್ತಿ ಕೂಡ ಇಕ್ಬೋದು. ಈಗ ನಿಮಗೇನು ಮ್ಯೂಸಿಕ್ ಜೊತೆ ನಮ್ಮ ವಾಯ್ಸ್ ಕೂಡ ಕೇಳಿಸ್ಬೇಕು ಅಂದಾಗ ಜಸ್ಟ್ ವಾಲ್ಯೂಮ್ ಕಮ್ಮಿ ಇಕ್ಕಿ ಕ್ಲಿಕ್ ಮಾಡಿದ್ರೆ ಈಗ ಎರಡು ಕೇಳಿಸುತ್ತೆ, ನೋಡ್ಬೋದು. ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಜಸ್ಟ್ ಅಷ್ಟೇ ಫ್ರೆಂಡ್ಸ್, ಈಸಿ. ಇದು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಮೇಲೆ ನಿಮಗೆ ಸ್ಟಿಕ್ಕರ್ ಏನಾದರೂ ಬೇಕು ಅಂದಾಗ ಆಡಿಯೋ ಪಕ್ಕನೇ ಸ್ಟಿಕ್ಕರ್ಸ್ ಅನ್ನೋದಿರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಜಸ್ಟ್ ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು. ಶೇರ್ ಅನ್ನೋ ಆಪ್ಷನ್ ಏನಾದರೂ ನಿಮ್ಗೆ ಬೇಕು ಅನಿಸಿದಾಗ ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಬಂದಿದೆ. ನಾನು ಡಬಲ್ ಟ್ಯಾಪ್ ಮಾಡೋದ್ರಿಂದ ಡಬಲ್ ಬಂದಿದೆ. ಸೊ ಇದನ್ನೆಲ್ಲಾದರೂ ಹಾಕ್ಬೇಕಂದ್ರೆ ಈ ಥರ ಜಸ್ಟ್ ಮೂವ್, ಇಲ್ಲ ಚಿಕ್ಕದಾಗಿ ಮಾಡಬೇಕಂದ್ರೆ ಚಿಕ್ಕದಾಗಿ ಮಾಡಿ ಈ ಥರ ಸೈಡಲ್ಲಿ ಹಾಕಿ ಈ ಥರ ಕ್ಲಿಕ್ ಮಾಡಬೇಕು ಅಷ್ಟೇ. ಸೊ ಆ ವಿಡಿಯೋ ಜೊತೆ ಅದು ಕೂಡ ಬರುತ್ತೆ. ಅಂದರೆ ನಾವೆಲ್ಲಿಂದ ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕು. ಫಸ್ಟು ಯಾವುದೇ ವೀಡಿಯೋಕ್ಕಾಗಲಿ ಸೆಲೆಕ್ಟ್ ಮಾಡಿದಾಗ ಮಾತ್ರ ಬರುತ್ತೆ. ನಾನು ಇಷ್ಟಕ್ಕೆ ಸೆಲೆಕ್ಟ್ ಮಾಡಿರೋದ್ರಿಂದ ಸೊ ನೋಡ್ಬೋದು ನೀವು, ಇಷ್ಟಕ್ಕೆ ನಾನು ಸೆಲೆಕ್ಟ್ ಮಾಡಿಸೋ ಅದು ಬರ್ತಾಯಿದೆ ಅಷ್ಟಕ್ಕೆ. ಅಷ್ಟೇ ಫ್ರೆಂಡ್ಸ್, ಸ್ಟಿಕ್ಕರ್ಸು ಎಲ್ಲ ಆರಾಮಾಗಿ ಹಾಕ್ಬೋದು. ಆಮೇಲೆ ನೀವೇನಾದರೂ ಅದ್ರ ಮೇಲೆ ಬರಿಬೇಕು, ಫಸ್ಟು ಈಗ ಗುಡ್ ಮಾರ್ನಿಂಗ್ ಆಗಲಿ ಆ ಥರ ವೆಲ್ಕಮ್ ಏನಾದ್ರು ಬರಿಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ಅನ್ನೋದಿರುತ್ತೆ. ಸೊ ನೀವೇನಾದ್ರು ರೈಟ್ ಮಾಡಬೇಕಂದ್ರೆ ಈ ಸಿಂಬಲ್ಗೆ ಹೋಗಿ ಸೊ ಗುಡ್ ಮಾರ್ನಿಂಗ್, ಓಕೆನಾ. ಗುಡ್ ಮಾರ್ನಿಂಗ್ ಆದಮೇಲೆ ನಿಮ್ಗೇನಾದರೂ ಕಲರ್ ಚೇಂಜಸ್ ನೋಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೇಂಜ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್. ಅದಾದಮೇಲೆ ಇವಾಗ ಏನಾದರೂ ವೆಲ್ಕಮ್ ಅಂತ ಬರಿಬೇಕು. ಮತ್ತು ನಿಮ್ಗೆ ಹ್ಯಾಂಡ್ ರೈಟಿಂಗ್ ಚೇಂಜ್ ಕೂಡ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಎ ಅನ್ನೋದು. ಸೊ ನೀವು ಹ್ಯಾಂಡ್ ರೈಟಿಂಗ್ ಕೂಡ ಚೇಂಜ್ ಮಾಡ್ಬೋದು. ಹಾಗೆ ಕಲರ್ ವೈಸ್, ಇಲ್ಲಾಂದರೆ ನಿಮ್ಗೇನಾದರೂ ಈ ಥರ ಬೇಕಾ ನೋಡ್ಬೋದು. ವೆರೈಟೀಸ್ ಆಫ್ ಇದೆ. ಹಾಗೆ ನಿಮಗೆ
ಇಲ್ಲಿ ನೀವು ನೋಡ್ಬೋದು ಯಾವ ಥರ ಬೇಕಂದ್ರೂ ಅರೇಂಜ್ ಮಾಡ್ಕೊಬೋದು. ಸೈಜಸ್ ಕಾಣಿಸ್ತಾ ಇದೆಯಾ, ಶೇಪ್ಸ್ ಆಗಲಿ ಸೈಜಸ್ ಆಗಲಿ. ಅದು ಕ್ಲಿಕ್ ಆದಮೇಲೆ ಸೊ ಇವಾಗ ನನಗೆ ಸ್ವಲ್ಪ ದೊಡ್ಡದಾಗಿ ಬೇಕಾಗಿರೋದ್ರಿಂದ ಈ ಥರ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಇದನ್ನು ಪ್ಲೇಸ್ ಮಾಡಬೇಕು ಇಲ್ಲಿ. ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡಿ ಇದನ್ನು ಗುಡ್ ಮಾರ್ನಿಂಗ್ನ ಈ ಕಡೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇ ನೋಡ್ಬೋದು. ಇವಾಗ ಪ್ಲೇ ಮಾಡ್ತೀನಿ. ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇದು ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವೇನಾದರೂ ಸ್ಲ್ಯಾಂಟಾಗಿ ಆ ಥರ ಎಲ್ಲ ಬರಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಟೆಕ್ಸ್ಟ್ ಹತ್ರ ಹೋಗಿ ಇವಾಗ ನೀವು ವೆಲ್ಕಮ್ ಅಂತ ಮಾಡಿರ್ತೀರಲ್ಲ, ಸೊ ವೆಲ್ಕಮ್ನ ಈ ಥರ ಬರೆದು ಟೈಪ್ ಮಾಡಿ. ಸೊ ಆ ಸ್ಲ್ಯಾಂಟಿಂಗಾಗಿ ಬರಬೇಕಾ ಇಲ್ಲ ಈ ಥರ ಬರಬೇಕಾ ಅದೆಲ್ಲ ನೀವು ಚೆನ್ನಾಗೆ ಅಂದರೆ ನೋಡ್ಬೋದು. ನೀವು ಈ ಥರನ ಇಲ್ಲ ಆ ಕಡೆಯಿಂದ ಲೆಫ್ಟ್ ಆರ್ ರೈಟ್ ಅಪ್ಪಿಂದ ಬರಬೇಕಾ ಡೌನಿಂದ ಬರಬೇಕಾ ಅನ್ನೋದು ಗೊತ್ತಾಗುತ್ತೆ ಇರ್ತೀರಾ. ಈಗ ಏನಾದರೂ ನಿಮ್ಗೆ ಅಲ್ಲಿ ಬೇಡ ಗುಡ್ ಮಾರ್ನಿಂಗ್ ಅನ್ನೋದಾದರೆ ತಿರ್ಗಾ ಮತ್ತೆ ಟೆಕ್ಸ್ಟ್ ಮೇಲೆ ಹೋಗಿ ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ ಗುಡ್ ಮಾರ್ನಿಂಗ್ ಅನ್ನೋದನ್ನ ಆ ಸಿಂಬಲ್ನ ಕ್ಲಿಕ್ ಮಾಡಿ. ಸೊ ನೀವು ಎಡಿಟ್ ಆದರೂ ಮಾಡ್ಬೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲ ವೆಲ್ಕಮ್ ಅಂತಾದರೂ ಹಾಕ್ಬೋದು, ಗುಡ್ ಮಾರ್ನಿಂಗ್ ಬೇಡ ಅಂದರೆ. ಸೊ ಈ ಥರ ಹಾಕಿ ಪ್ಲೇಸ್ಮೆಂಟ್ ಎಲ್ಲಿ ಬೇಕಾದರೂ ಕೊಡ್ಬೋದು ನೀವು. ಇಲ್ಲ ಬೇಡ ನನಗೆ ಅದು ಬೇಡ ಅಂದರೆ ಸೊ ಡಿಲೀಟ್ ಕೂಡ ಮಾಡ್ಬೋದು. ನಿಮಗೆ ಬೇಡ ಅಂದರೆ ನೋಡಿ ಜಸ್ಟ್ ಈ ಥರ ಡಿಲೀಟ್ ಮಾಡಿದ್ರೆ ಈಗ ಯಾವುದೇ ಇಮೇಜಸ್ ಕಾಣಿಸಲ್ಲ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇದೆಲ್ಲ ಆದಮೇಲೆ ಸೊ ಎಫೆಕ್ಟ್ ಅಂದರೆ ನೀವು ಎಫೆಕ್ಟ್ ಕೂಡ ಹಾಕ್ಕೊಬೋದು. ಇಲ್ಲಿ ನೀವು ಸುಮಾರಷ್ಟು ನೋಡ್ಬೋದು. ಸೊ ಫಿಲ್ಟರು, ಫೇಸ್ ಫಿಲ್ಟರು ಎಲ್ಲ ಥರನೂ ಇದೆ. ನಿಮಗೆ ಬೇಕಂದರೆ ಹಾಕ್ಕೊಬೋದು. ಇದಾದಮೇಲೆ ಪಿನ್ ಅನ್ನೋದಿದೆ. ಪಿನ್ ಅಂದರೆ ಜಸ್ಟ್ ಈ ಥರ ಕ್ಲಿಕ್ ಮಾಡಿ ನಿಮ್ಗೆ ಯಾವುದಾದ್ರೂ ಇವಾಗ ವಿಡಿಯೋ ಸಮೇತ ಇವಾಗ ಏನಾದರೂ ಒಡವೆ ತೊಗೊಂಡಿರ್ತೀರ, ಬಟ್ಟೆ ತೊಗೊಂಡು ಅದನ್ನು ತೋರಿಸ್ಬೇಕು ಅಂತ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಫೋಟೋಸ್ಗೆ ಹೋಗಿ ಜಸ್ಟ್ ಈ ಥರ ಕ್ಲಿಕ್ ಮಾಡಿ ಅದು ಪಿಕ್ ಜೊತೆನೇ ಕಾಣಿಸ್ಬೇಕು ಅನ್ನೋದನ್ನ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಈ ಥರ ಮೂವ್ ಮಾಡಿ. ಜಸ್ಟ್ ನನಗಿಲ್ಲಿ ಬೇಕು ಚಿಕ್ಕದಾಗಬೇಕು ಅಂದಾಗ ಈ ಥರ ಸೈಜ್ನ ಇದು ಮಾಡಿಕೊಂಡ್ರೆ ಸಾಕು. ಸೊ ಇಲ್ಲಿ ಸೆಲೆಕ್ಟ್ ಸಾಕು. ಈಗ ಅದ್ರ ಜೊತೆ ಪ್ಲೇ ಆಗುತ್ತೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಪಿನ್ ಅಂದರೆ ನಿಮ್ಗೆ ಯಾವ್ದಾದ್ರು ಫೋಟೋನೋ ವಿಡಿಯೋನೋ ಪ್ಲೇ ಆದಾಗ ಪಕ್ಕದಲ್ಲಿ ಪ್ಲೇ ಆಗಬೇಕು ಅನ್ನೋದನ್ನ ಪಿನ್ ಮಾಡಿಕೊಂಡ್ರೆ ಸಾಕು. ನೋಡಿ ಇವಾಗ ಅದ್ರ ಜೊತೆನೇ ಪ್ಲೇ ಆಗ್ತಾ ಇದೆ. ಓಕೆನಾ, ಇದು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಪಿನ್ ಆದಮೇಲೆ ಪ್ರೀ ಕಟಿಂಗ್ ಕೂಡ ಯಾವ ಥರ ಕಟ್ ಮಾಡಬೇಕು ವೀಡಿಯೋಸ್ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆ ಡಿಲೀಟ್ ಆಪ್ಷನ್ ಕೂಡ ನಿಮ್ಗೆ ಗೊತ್ತಿದೆ, ಯಾವ್ದು ಬೇಕೋ ಅದನ್ನು ನೀವು ಡಿಲೀಟ್ ಮಾಡ್ಕೊಬೋದು. ಯಾವ ಥರ ಅಂದರೆ ಇವಾಗ ಸೆಲೆಕ್ಟ್ ಮಾಡಬೇಕು, ಜಸ್ಟ್ ಈ ಥರ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಮಾಡಿದ್ರೆ ಹೊರಟೋಗುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಹಾಕ್ಬೇಕಂದ್ರೆ ಸೇಮ್ ಫಸ್ಟ್ ನಾವು ಯಾವ ಥರ ಪಿಕ್ನ ಆರಿಸ್ಕೊಂಡ್ವೋ ಅದೇ ಥರ ಹಿಂಗೆ ಸೆಲೆಕ್ಟ್ ಮಾಡಿ ಇಕ್ಕಿದ್ರೆ ಅದೇ ಪ್ಲೇಸ್ಗೆ ಇದು ರೀಪ್ಲೇಸ್ಮೆಂಟ್ ಆಗುತ್ತೆ. ಆಮೇಲೆ ವಾಲ್ಯೂಮ್ ಕೂಡ ಅಷ್ಟೇ. ನೀವು ನೋಡ್ಬೋದು, ನೀವೇನಾದರೂ ಕಮ್ಮಿ ಮಾತಾಡೋಕೆ ಜೋರಾಗಿ ಕೇಳಿಸ್ಬೇಕು ಅಂದಾಗ ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಏನಾದರೂ ಬ್ಯಾಕ್ಗ್ರೌಂಡ್ ಕೇಳಿಸ್ಬಾರ್ದು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಜಸ್ಟ್ ಈ ಥರ ಮ್ಯೂಟ್ ಮಾಡಿದ್ರೆ ಸಾಕು. ಇಲ್ಲಿ ಮ್ಯೂಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಗೋಗುತ್ತೆ ಬ್ಯಾಕ್ಗ್ರೌಂಡ್ ಸೌಂಡು. ಹಾಗೆ ಬ್ಯಾಕ್ಗ್ರೌಂಡು ಕಲರ್ ಚೇಂಜ್ ವೈಸ್ ಬೇಕು ಅಂದರೆ ನೀವು ನೋಡ್ಬೋದು, ನಿಮ್ಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ನ ಹಾಕ್ಕೊಬೋದು. ತುಂಬ ಥರ ಶೇಡ್ಸ್ ಇರುತ್ತೆ ನೋಡಿ. ಸೊ ನನಗೆ ಈ ಥರ ಇಷ್ಟ ಆಗಿದ್ದರಿಂದ ಇದು ಹಾಕಿದ್ದೀನಿ. ಸೊ ಆ ಫುಲ್ ವೀಡಿಯೋಗೆ ಅದೇ ಥರನೇ ಬರುತ್ತೆ. ನಿಮ್ಗೆ ಯಾವ ವೀಡಿಯೋಗೆ ಬೇಕೋ ಆ ವೀಡಿಯೋಗೆ ಹಾಕ್ಕೊಬೋದು. ಹಾಗೆ ಸ್ಪೀಡ್ ಅಂದರೆ ಇದು ಲೆಂದಿ ಇದೆ, ನೀವೇ ನೋಡ್ಬೋದು ಎಷ್ಟು ಲೆಂತಿ ಆಗಿದೆ. ಸೊ ಅದಕ್ಕೆ ಸ್ಪೀಡ್ ಅನ್ನೋದನ್ನ ಒತ್ತಿದ್ರೆ ಈ ಕಡೆ ಬಂದರೆ ಸೊ 30, 40, 50 ಇದು ಬಂದು ಸ್ಲೋ. ನಿಮಗೆ ಫಾಸ್ಟಾಗಿ ಬೇಗ ಕ್ವಿಕ್ಕಾಗಿ ಹೋಗ್ಬೇಕಂದ್ರೆ ನೋಡಿ ಈ ಫುಲ್ ಈ ಥರ ಡ್ರ್ಯಾಗ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ನಾನು ಡ್ರ್ಯಾಗ್ ಮಾಡಿದ್ದೀನಿ ನೋಡ್ಬೋದು, 8.50ಗೆ ಇಕ್ಕಿದ್ದೀನಿ. ಸೊ ಕ್ಲಿಕ್ ನೋಡಿ, ಶಾರ್ಟಾಗಿ ಎಷ್ಟು ಬೇಗ ಮೂವ್ ಆಗೋಗುತ್ತೆ ನೋಡಿ. ಸೊ ನಿಮಗೆ ಸ್ಲೋ ಬೇಕಂದರೆ ನಾರ್ಮಲ್ ಇಷ್ಟಿಗೆ ಇಟ್ಕೊಬೋದು. ಇನ್ನೂ ಸ್ಲೋ ಅಂದರೆ ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ಸಾಕು. ಸೊ ನನಗೆ ಇಷ್ಟಕ್ಕೆ ಸಾಕು, ನೀವೇ ನೋಡ್ಬೋದು. ಸೊ ಇದ್ರ ಮೇಲೆ ನೀವು ವಾಯ್ಸ್ ಓವರ್ ಕೂಡ ಕೊಡ್ಬೋದು, ಆಲ್ರೆಡಿ ಅದು ನಾನು ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ಇವಾಗ ಆ್ಯನಿಮೇಷನ್ ಅನ್ನೋದು ಇರುತ್ತೆ. ಇದು ಏನಕ್ಕೆ ಅಂತ ನಾನು ಹೇಳ್ತೀನಿ. ನೀವು ನೋಡ್ಬೋದು ವೆರೈಟೀಸ್ ಆಫ್ ಎಫೆಕ್ಟ್ಸ್ ಇರುತ್ತೆ. ಸೊ ನಿಮ್ಗೆ ಇವೆಲ್ಲ ಕಾಂಬೋಸ್ ಆ ಥರ ಬೇಕು ಅಂದರೆ ಆ ಥರ ವೀಡಿಯೋಸ್ ಎಲ್ಲ ಸೊ ಈ ಥರ ಕ್ಲಿಕ್ ಮಾಡಿ ಈ ಥರ ಮಾಡಿದ್ರೆ ಸಾಕು. ನೋಡ್ಬೋದು ನಾನು ಮೇಲೆಯಿಂದ ಕೆಳಗೆ ಬೇಕು ಅಂತ ಅಂದಾಗ ಸೊ ಆ ಥರ ಬಂದಿದೆ. ಎಲ್ಲರೂ ಹೇಗೆ ನಿಮ್ಗೆ ಇದು ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಕ್ರಾಪ್ ಅನ್ನೋ ಆಪ್ಷನ್ ಇದೆ. ಇದೇನಾದರೂ ನೀವು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರಾ. ಸೊ ನನಗೆ ಅದೇ ಫ್ರೇಮಿಗೆ ಬೇಕು, ಅಂದರೆ ಯೂಟ್ಯೂಬ್ಗೆ ಬೇಕು. ಸೊ ನಮ್ಗೆ ಯೂಟ್ಯೂಬ್ಗೆ ಅದು 16.9. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬೇಕು, ಫೇಸ್ ಮಾತ್ರ ಬೇಕು ಅಂದರೆ ಜಸ್ಟ್ ಈ ಥರ ಕ್ಲಿಕ್ ಮಾಡಿ ಈ ಥರ ಮಾಡಿದ್ರೆ ಫೇಸ್ ಮಾತ್ರ ಕಾಣಿಸುತ್ತೆ. ಇಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದು ಕ್ರಾಪ್ ಆಗಿದೆ. ಈಗ ಜಸ್ಟ್ ನಾನು ನನ್ನ ಮಗಳು ಮಾತ್ರ ಕಾಣಿಸ್ಬೇಕು. ಅದು ಏನು ಯೂಟ್ಯೂಬ್ಗೆ ಅಲ್ವಾ ನಾವು ಸೆಲೆಕ್ಟ್ ಮಾಡಿರೋದು. ಜಸ್ಟ್ ಇದನ್ನು ಈ ಕಡೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ, ಈ ಥರ ಡ್ರ್ಯಾಗ್ ಮಾಡಿದ್ರೆ ಇವಾಗ ನೀವು ನೋಡ್ಬೋದು ನಾನು ನನ್ನ ಮಗಳು ಮಾತ್ರ ಕಾಣಿಸ್ತಾ ಇದ್ದೀನಿ. ಜಸ್ಟ್ ಈ ಥರ ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿ ಆ ವಿಡಿಯೋ ಪೂರ್ತಿ. ಸೊ ನಾವು ಹಾಗೆ ನೀವು ನೋಡ್ಬೋದು ಇಲ್ಲಿ ವಾಯ್ಸ್ ಎಫೆಕ್ಟ್, ಅಂದರೆ ಇಲ್ಲಿ ಮಕ್ಕಳ ಥರ ವೆರೈಟೀಸ್ ಆಫ್ ವಾಯ್ಸ್ ಇದೆ. ಡಕ್ ಆ ಥರ ಕ್ಯಾಟ್ ವಾಯ್ಸು ಆ ಥರ ಎಲ್ಲ ಬೇಕು ಅಂದರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಸೇಮ್ ವಾಯ್ಸ್ ಬರುತ್ತೆ. ಸೊ ಹಾಗೆ ಇಲ್ಲಿ ರೊಟೆಕ್ಟ್, ಅಂದರೆ ನೀವೇನಾದರೂ ಉಲ್ಟಾ ಮಾಡಿದರೆ, ಸೊ ಈ ಥರ ಏನಾದರೂ ಇದ್ದರೆ ಯೂಟ್ಯೂಬ್ಗೆ, ಸೊ ನೀವು ನೀಟಾಗಿ ರೊಟೇಟ್ ಮಾಡಿ ಸೀದಾ ಮಾಡಿದ್ರೆ ಸಾಕು. ಜಸ್ಟ್ ಅಲ್ಲಿ ಕ್ಲಿಕ್ ಮಾಡ್ಬೋದು. ಹಾಗೆ ಇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹೈಲೈಟ್ಸ್ ಯಾವ ಥರ ಮಾಡೋದು. ಈಗ ಆಲ್ರೆಡಿ ನೀವು ಸೆಲೆಕ್ಟ್ ಮಾಡಿರೋ ಥರ ಸೇಮ್ ಹೋಗಿ, ಸೊ ಒಂದು 4 ಸೆಲೆಕ್ಟ್ ಮಾಡಿರ್ತೀರ. ಸೊ ಇದನ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಡ್ರ್ಯಾಗ್ ಮಾಡೋದು ಅಷ್ಟೇ. 1 ಸೆಕೆಂಡ್ ಆ ಥರ ನೀವು ನೋಡ್ಬೋದು. ಇದು ಫುಲ್ ಲೆಂತಿ ಆಗಿರೋದ್ರಿಂದ ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಸಾಕು. ನಿಮಗೆ ಇನ್ನೊಂದು ಸತಿ ಅರ್ಥ ಆಗಲಿ ಅಂತ ನಾನು ಲೆಂತಿ ವಿಡಿಯೋ ಹಾಕಿದ್ದೀನಿ. ಜಸ್ಟ್ ನೋಡ್ಬೋದು ನೀವು ಇಲ್ಲಿ ನೋಡಿ 2 ಸೆಕೆಂಡ್ಸ್ ಅಷ್ಟೇ. ಸೊ ಇದ್ರ ಮೇಲೆ ನೀವೇನಾದರೂ ಟೆಕ್ಸ್ಟ್ ಮಾಡಬೇಕು ಅಂದರೆ ಸೇಮ್ ಮತ್ತೆ ಹೋಗಿ ಟೆಕ್ಸ್ಟಲ್ಲಿ ವೆಲ್ಕಮ್ ಟು ಮೈ ಚಾನಲ್ ಇದು ನೋಡಿದ್ರಲ್ಲ. ಸೊ ಇಲ್ಲಿ ಪ್ಲೇಸ್ ಮಾಡಿದ್ರೆ ಸಾಕು. ಈಗ ನೀವು ನೋಡಿ ಅಷ್ಟೇ ಫ್ರೆಂಡ್ಸ್. ಈಸಿ. ಹೈಲೈಟ್ಸ್ ಕೊಡೋದು ಕೂಡ ತುಂಬ ಈಸಿ. ಇಲ್ಲಾಂದರೆ ನೀವೇನಾದರೂ ವಾಯ್ಸ್ ಓವರ್ ಕೊಡಬೇಕು, ಈ ಥರ ಪಿಕ್ಚರ್ಸ್ ಮೇಲೆ ಏನು ಬರಬಾರ್ದು ಅಂದರೆ ಜಸ್ಟ್ ಹೀಗೆ ಕ್ಲಿಕ್ ಮಾಡಿ, ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಬ್ಲ್ಯಾಕ್ ಕ್ಲಿಕ್ ಮಾಡಿರ್ತೀವಲ್ಲ, ಸೊ ಆ ಥರ ಬರುತ್ತೆ. ಅಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೋ, ಇಲ್ಲ ಗುಡ್ ಮಾರ್ನಿಂಗ್ ಮೈ ಡೈಲಿ ಪ್ರೋಟೀನ್, ಸೊ ಈ ಥರ ಕ್ಲಿಕ್ ಮಾಡಿ ಈ ಥರ ಇಕ್ಕರು ಸಾಕು. ಸೊ ಅದು ಕಂಟಿನ್ಯೂ ಆಗುತ್ತೆ. ಈಗ ವಿಡಿಯೋ ನೀವೇ ನೋಡ್ಬೋದು ಹೈಲೈಟ್ಸು. ವೆಲ್ಕಮ್ ಟು ಮೈ ಚಾನಲ್ ನೋಡಿ, ಗುಡ್ ಮಾರ್ನಿಂಗ್ ಮೈ ಡೈಲಿ ರೋಟೀನ್. ಇಷ್ಟೇ ಫ್ರೆಂಡ್ಸ್ ಹೈಲೈಟ್ಸು. ತುಂಬ ಈಸಿ. ನನ್ನ ಪ್ರಕಾರ ನಾನೆಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ತಿಳಿಸ್ಕೊಟ್ಟಿದ್ದೀನಿ ಇನ್ಶಾರ್ಟ್ ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡ್ಬೋದು ಅಂತ. ಇನ್ಶಾರ್ಟಲ್ಲಿ ಬಿಗಿನರ್ಗೆ ಅದೇ ತುಂಬಾ ಈಸಿ ಫ್ರೆಂಡ್ಸ್. ನಾನು ಅದೇ ಆ್ಯಪಲ್ಲೇ ಎಡಿಟ್ ಮಾಡೋದು. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೇನಾದರೂ ಇದ್ರಲ್ಲಿ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ತಿಳಿಸಿ. ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.